ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಟ್ರೆಂಡಿಂಗ್ ಅಲ್ಲಿರೋ ಸಿನಿಮಾ ಅಂದರೆ ಅದು ಕೂಡ ಮಾರ್ಕ್ ಸಿನಿಮಾ. ಸೊ 45ಗಿಂತ ಮಾರ್ಕ್ ಸಿನಿಮಾದ ಸದ್ದು ಜಾಸ್ತಿ ಕೇಳಿಸ್ತಾ ಇದೆ. ಸೊ ಹಾಗಾಗಿ ಮಾರ್ಕ್ ಸಿನಿಮಾವನ್ನು ನೋಡ್ತಾ ಹೋಗಬೇಕಾದ್ರೆ ಈ ತಮಿಳ್ನಾಡಲ್ಲೂ ಕೂಡ ಮಾರ್ಕ್ ಸಿನಿಮಾ ಓಡ್ತಾ ಇದೆ. ಅಂದರೆ ಕಾಲಿವುಡ್ಡಲ್ಲೂ ಕೂಡ ಈ ಮಾರ್ಕ್ ಸಿನಿಮಾದ ಟ್ರೆಂಡಿಂಗ್ ಜಾಸ್ತಿ ಇದೆ. ಮೊನ್ನೆ 1 ತಾರೀಕಿಗೆ ರಿಲೀಸ್ ಆಗಿದೆ. ಸೊ ತಮಿಳಿಗರನ್ನ ಇನ್ನಷ್ಟು ಹುಮ್ಮಸ್ಸುಗೊಳಿಸಿದಂಥ ಈ ಮಾರ್ಕ್ ಸಿನಿಮಾದ ರೇಟಿಂಗ್ ಎಷ್ಟು ಅಂದರೆ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋದಾದ್ರೆ 50 ಕೋಟಿಯನ್ನು ಕಲೆಕ್ಷನ್ ಮಾಡಿದೆ. ಸೊ ಇದು ನಮಗೆಲ್ಲ ಕನ್ನಡಿಗರಿಗಾಗಿ ನಮಗೆಲ್ಲ ಖುಷಿ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಮತ್ತೆ 1 ತಾರೀಕಿಗೆ ರಿಲೀಸ್ ಆಗಿರುವಂತಹ ಮಾರ್ಕ್ ಸಿನಿಮಾ ತಮಿಳದಲ್ಲಿ ಇನ್ನೂ ಸದ್ದು ಮಾಡ್ತಾ ಇದೆ. ಸೊ ಹಾಗಾಗಿ ತಮಿಳಿನ ಪ್ರೇಕ್ಷಕರನ್ನ ಇನ್ನಷ್ಟು ಕನ್ನಡ ಸಿನಿಮಾ ಸೆಳಿತಾ ಇದೆ. ಕನ್ನಡ ಸಿನಿಮಾ ಇನ್ನಷ್ಟು ಭಾರತದಾದ್ಯಂತ ಹೋಗ್ಬೇಕು ಅಥವಾ ಇಡೀ ಭಾರತ ಚಿತ್ರರಂಗ ನಮ್ಮತ್ತ ನೋಡುವಂತೆ ಮಾಡ್ತಿರೋ ಸಿನಿಮಾಗಳಲ್ಲಿ ಮಾರ್ಕ್ ಕೂಡ ಸೇರ್ಪಡೆ ಆಗುತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇನ್ನು ಮಾರ್ಕ್ ಸಿನಿಮಾದ ಬಗ್ಗೆ ಹೇಳ್ಬೇಕಾದ್ರೆ ಪೈರಸಿ ವಿರುದ್ಧ ಹೋರಾಡಿದಂತ ಸಿನಿಮಾ ಇದು. ಸೊ ಸಾಕಷ್ಟು ಮೊದಲ ದಿನನೇ ಎಷ್ಟೋ 800 ಹಾಗೆ 900 ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿರುವಂತ ಸಿನಿಮಾಗಳು ಕೂಡ. ಈ ಹಿಂದೆ ಡೆವಿಲ್ ಸಿನಿಮಾಕ್ಕೆ ಈ ಪೈರಸಿ ಕಾಟ ತಪ್ಪಿತ್ತು. 10,000 ಲಿಂಕ್ಗಳು ಡಿಲೀಟ್ ಆಗಿದೆ. ಆಮೇಲೆ 45ಗೂ ಅಷ್ಟೇ. 45 ಒಂದು ಪೋಸ್ಟರ್ ಬಿಟ್ಟಾದ್ಮೇಲೆ ಕೂಡ ಕಾನೂನು ಕ್ರಮವನ್ನ ಕೈಗೊಳ್ಬೇಕು, ಇಂಥ ಒಂದು ವಿಷಯದ ಮೇಲೆ ಕಾನೂನು ಕ್ರಮ ಆಗಬೇಕು ಅಂತ ಎಷ್ಟೋ ಧ್ವನಿ ಎತ್ತಿದ್ದಾರೆ. ಆಮೇಲೆ ನಟ ಜಗ್ಗೇಶ್ ಅವರು ಕೂಡ ಅಷ್ಟೇ. ಆಮೇಲೆ ಇಡೀ ಕನ್ನಡ ಚಿತ್ರರಂಗದ ಕೆಲವೊಬ್ರು ಈ ವಿಷಯದ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ. ಸೊ ಹೌದು, ಪೈರಸಿ ಆಗ್ತಿರ್ಬೇಕಾದ್ರೆ ಈ ಸಿನಿಮಾಗಳ ಒಂದು ಕಲೆಕ್ಷನ್ ಏನಿದೆ ಅಥವಾ ಥಿಯೇಟರ್ಗಳಲ್ಲಿ ಬಂದು ನೋಡೋ ಜನರುಗಳ ಒಂದು ಸಂಖ್ಯೆ ಏನಿದೆ ತುಂಬಾ ಕುಸಿತ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಪೈರಸಿಯನ್ನ ಮಾಡಬಾರ್ದು, ಪೈರಸಿ ವಿರುದ್ಧ ಹೋರಾಡಬೇಕು, ಪೈರಸಿ ವಿರುದ್ಧ ಧ್ವನಿ ಎತ್ತಬೇಕು ಅಂತ ತನಿಷಾ ಕುಪ್ಪಂಡ ಅವರು ಕೂಡ ಧ್ವನಿಯನ್ನು ಎತ್ತಿದ್ದಾರೆ. ಸೊ ಸಾಕಷ್ಟು ಸಿನಿಮಾದ ಒಂದು ದಿಗ್ಗಜರು ಏನ್ ಮಾಡ್ತಿದ್ದಾರೆ, ಈ ಪೈರಸಿ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ. ಸೊ ಆ ಒಂದು ಸಿನಿಮಾಕ್ಕೆ ಅವರು ಕೂಡ ಒಂದು ಸಾಥ್ ನೀಡ್ತಾ ಇದ್ದಾರೆ. ಈಗ ಎಷ್ಟೆಲ್ಲ ಕನ್ನಡ ಸಿನಿಮಾ ರಿಲೀಸ್ ಆಯ್ತು. ಸೊ ಈಗ ಜಾಸ್ತಿ ಮೇನ್ ಆಗಿ ಬರುವಂತದ್ದು ಯಾರು ಸ್ಟಾರ್ ನಟರು ಇರ್ತಾರೆ, ಸೊ ಅವರನ್ನೇ ಮೇನ್ ಆಗಿ ಟಾರ್ಗೆಟ್ ಇಟ್ಕೊಂಡು ಈ ಪೈರಸಿಯನ್ನ ಮಾಡೋದಾಗಿರ್ಬೋದು. ಈ ಪೈರಸಿ ಮಾಡೋರ ಉದ್ದೇಶ ಏನಾಗಿರುತ್ತೆ, ಒಂದು ಸಿನಿಮಾವನ್ನ ಹಾಳು ಮಾಡೋದಾಗಿರ್ಬೋದು ಅಥವಾ ಸಿನಿಮಾಕ್ಕೆ ಬಂದಿರೋ ಕಲೆಕ್ಷನ್ ಗಳನ್ನ ಕುಗ್ಸೋದಾಗಿರ್ಬೋದು ಅಥವಾ ಅವರ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಅವರ ಒಂದು ಇನ್ಸ್ಟಾ ಪೇಜ್ ಆಗಿರ್ಬೋದು, ಅವರ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ಗಳಲ್ಲಿ ಈ ಒಂದು ಸಿನಿಮಾವನ್ನ ಹಾಕಿದ್ರೆ ಜಾಸ್ತಿ ಜನ ಬಂದು ನೋಡ್ತಾರೆ ಅನ್ನೋ ಒಂದು. ಯಾಕಂದ್ರೆ ಇತ್ತೀಚಿನ ಜನರೇಷನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೊಬೈಲಲ್ಲಿ ಜಾಸ್ತಿ ಸಿನಿಮಾವನ್ನ ನೋಡೋದಾಗಿರ್ಬೋದು, ಥಿಯೇಟರ್ಗೆ ಹೋಗುವಂತ ಮನಸ್ಥಿತಿಯಲ್ಲೂ ಯಾರು ಇರಲ್ಲ. ಸೊ ಹಾಗಾಗಿ ಸೋಮಾರಿತನವನ್ನ ನಾವಿಲ್ಲಿ ಎದ್ದು ನೋಡ್ತಾ ಇದೀವಿ. ಹಾಗಾಗಿ ಈ ಪೈರಸಿ ವಿರುದ್ಧ ಸಾಕಷ್ಟು ಅಂದ್ರೆ ಹೋರಾಡೋ ವಿಷಯದಲ್ಲಿ ಆಗಿರ್ಬೋದು ಮಾರ್ಕ್ ಕೂಡ ಹೋರಾಡಿದೆ. ಈ ಹಿಂದೆ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಸುದೀಪ್ ಅವರು 2-3 ಸಲ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಆಮೇಲೆ ಅವರ ಮಗಳಿಗೆ ಬಂದಿರುವಂತ ನೆಗೆಟಿವ್ ಕಮೆಂಟ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸೊ ಇಷ್ಟೆಲ್ಲ ವಿಷಯವಾದ್ರೂ ಈಗ ತಮಿಳ್ನಾಡಲ್ಲಿ ಈ ಒಂದು ಸಿನಿಮಾ ಗೆಲ್ತಾ ಇದೆ, 50 ಕೋಟಿಯನ್ನ ಕಲೆಕ್ಷನ್ ಮಾಡ್ತಾ ಇದೆ ಅಂದ್ರೆ ತಮಾಷೆ ವಿಷಯ ಅಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾ ನಮ್ಮಲ್ಲೂ ಕೂಡ ಈಗ ಶನಿವಾರ ಆದಿತ್ಯವಾರ ಬಂದ್ರೆ ಸಾಕು ಸಿನಿಮಾಗಳಿಗೆ ಒಂಥರ ಹಬ್ಬ ತರನೇ. ಅಂದ್ರೆ ಯಾರು ಸಿನಿಮಾ ಮಾಡ್ತಿದ್ದಾರೆ, ಸೊ ಅವ್ರಿಗೆ ಎಷ್ಟು ಕಲೆಕ್ಷನ್ ಆಗ್ಬೋದು, ಏನೆಲ್ಲ ಒಂದು ಎಷ್ಟು ರೇಂಜ್ಗೆ ಈ ಒಂದು ಸಿನಿಮಾ ಹೋಗ್ಬೋದು, ಅಥವಾ ಈ ರಜಾ ದಿನಗಳಲ್ಲಿ ಲೆಕ್ಕ ಹಾಕಿದ್ರೆ ಈಗ ಹೊಸ ವರ್ಷದ ಮೊದಲನೇ ದಿನ ಎಲ್ಲರೂ ರಜೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ಒಂದು ಮಾರ್ಕ್ ಸಿನಿಮಾಕ್ಕೆ ಸಾಕಷ್ಟು ಕಲೆಕ್ಷನ್ ಆಯ್ತು. ಈ ಹಿಂದೆ 25 ಕೋಟಿ ತನಕ ಹೋಗಿತ್ತು. ಆಮೇಲೆ ಈ ಒಂದು ರಜಾ ಬಂತು, ಹೊಸ ವರ್ಷದ ರಜಾ ದಿನದಲ್ಲಿ 35 ಕೋಟಿಯನ್ನು ದಾಟಿದೆ. ಈಗ ತಮಿಳ್ನಾಡಲ್ಲಿ ಮತ್ತೆ 50 ಕೋಟಿ ಕಲೆಕ್ಷನ್ ಮಾಡಿದೆ. ಸೊ ಈ ತರ ಇರಬೇಕಾದ್ರೆ ಸಿನಿಮಾ ಇನ್ನಷ್ಟು ಓದ್ತಾ ಇದೆ ಅಂದ್ರೆ ಸಿನಿಮಾ ಜನಗಳಿಗೆ ಇಷ್ಟ ಆಗ್ತಿದೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಹಾಗಾಗಿ ಈ ಹಿಂದೇನು ಮ್ಯಾಕ್ಸ್ ಸಿನಿಮಾ ಕೂಡ ಮಾರ್ಕ್ ಸಿನಿಮಾ ತರನೇ ಸೇಮ್ ಟು ಸೇಮ್ ಕಾಪಿ ಆಗಿದೆ ಅಂತ ಸಾಕಷ್ಟು ವಿಷಯಗಳು ಹರಿದಾಡ್ತಿತ್ತು. ಬಟ್ ಸಿನಿಮಾ ನೋಡ್ಕೊಂಡು ಬಂದವ್ರು ಹೇಳ್ತಾರೆ ಅದು ಬೇರೆ ಇದು ಬೇರೆ ಅಂತಾನೆ ಸಾಕಷ್ಟು ಮಾತುಗಳಾಗಿರ್ಬೋದು. ಇನ್ನು ಯಾರು ಸಿನಿಮಾಗೆ ಕೆಲವೊಬ್ಬರಿಗೆ ಆ ಸಿನಿಮಾ ಇಷ್ಟ ಆಗಿಲ್ಲ, ಸೊ ಅವರು ನೆಗೆಟಿವ್ ಆಗಿ ಕಮೆಂಟ್ ಹಾಕೋದಾಗಿರ್ಬೋದು, ಸಿನಿಮಾದ ಬಗ್ಗೆ ಮಾತಾಡೋದಾಗಿರ್ಬೋದು. ಆದ್ರೆ ಈ ಲಾಸ್ಟ್ ಅಲ್ಲಿ 20 ನಿಮಿಷ ಎಲ್ರಿಗೂ ತಲೆ ಕೆಡಿಸುವಂತ ಸೀನ್ ಇದೆ ಅಂತ ಸಾಕಷ್ಟು ಜನಗಳು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಕ್ಯೂರಿಯಾಸಿಟಿಯಲ್ಲಿ ಸಾಕಷ್ಟು ಜನ ಹೋಗಿ ಸಿನಿಮಾವನ್ನ ನೋಡೋದಾಗಿರ್ಬೋದು. ಈ ಪೈರಸಿ ಅನ್ನೋದು ಇಲ್ದಿದ್ರೆ ಈ ಸಿನಿಮಾ ಇನ್ನೂ ಸಾಕಷ್ಟು ಗಳಿಕೆಯನ್ನ ಮಾಡ್ತಿದ್ರು. ಈ ಡೆವಿಲ್ ಕೂಡ ಅಷ್ಟೇ, ಈಗ ಸಾಕಷ್ಟು 1 ವಾರದಲ್ಲಿ ಕೋಟಿ ತನಕ ಕಲೆಕ್ಷನ್ ಮಾಡಿತ್ತು, ಆಮೇಲೆ ಲಕ್ಷಕ್ಕೆ ಜಿಗಿತ್ತು. ಸೊ ಹಾಗಾಗಿ ಈಗ ಮತ್ತೆ ಕಲೆಕ್ಷನ್ ಕುಗ್ತಾ ಬರ್ತಾ ಇದೆ. ಹಾಗಾಗಿ ಈ ಪೈರಸಿ ಅನ್ನೋದು ಇಲ್ದಿದ್ರೆ ಈ ಸಿನಿಮಾ ಮತ್ತಷ್ಟು ವಿನ್ ಆಗ್ತಿತ್ತು, ಇನ್ನಷ್ಟು ಗೆಲ್ತಿತ್ತು, ಇನ್ನಷ್ಟು ಜನರಿಗೆ ರೀಚ್ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಹಾಗೆ ಮಾರ್ಕ್ ಸಿನಿಮಾ ಕೂಡ ಅಷ್ಟೇ, ಈಗ 45 ಕೂಡ ಅಷ್ಟೇ. 45 ವಿರುದ್ಧನೂ ಸಾಕಷ್ಟು ಪೈರಸಿಗಳ ಕಾಟ ಬಂದಿದೆ. ಬಟ್ ಮಾರ್ಕ್ ಮತ್ತೆ 45 ನೋಡಿದಾಗ 45 ಎಲ್ಲೋ ಒಂದ್ ಕಡೆ ತುಂಬಾ ಡೌನ್ ಆಗಿದೆ. ಮಾರ್ಕ್ ಸಿನಿಮಾ ಇನ್ನೂ ಮುಂದೆ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಮಾರ್ಕ್ ಸಿನಿಮಾ ತಮಿಳ್ನಾಡಿನಲ್ಲಿ ಇನ್ನಷ್ಟು ಹೆಸರು ಮಾಡ್ತಿರೋದಾಗಿರ್ಬೋದು. ಮೊನ್ನೆ 1 ತಾರೀಕಿಗೆ ರಿಲೀಸ್ ಆಗಿ ಇವತ್ತು 50 ಕೋಟಿಯನ್ನ ಕಲೆಕ್ಷನ್ ಮಾಡಿದೆ. ಸೊ ಹಾಗಾಗಿ ಒಟ್ಟಾರೆಯಾಗಿ 50 ಕೋಟಿ ಕಲೆಕ್ಷನ್ ಆಗಿರುವ ಮಾರ್ಕ್ ಸಿನಿಮಾ ಇನ್ನಷ್ಟು ಕಲೆಕ್ಷನ್ ಮಾಡಲಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.